ಇತ್ತೀಚಿನ ದಿನಗಳಲ್ಲಿ ಶಾಲೆಗಳು ಮಕ್ಕಳಿಗೆ ಕೇವಲ ಪಾಠ ಪುಸ್ತಕದ ಶಿಕ್ಷಣ ಮಾತ್ರವಲ್ಲ, ಜೀವನದಲ್ಲಿ ಉಪಯೋಗವಾಗುವ ಅನುಭವಗಳನ್ನು ಕೂಡ ನೀಡಲು ಪ್ರಯತ್ನಿಸುತ್ತಿವೆ. ಅದರಲ್ಲಿ ಒಂದು ಉತ್ತಮ ಪ್ರಯತ್ನವೇ ಮಕ್ಕಳ ಸಂತೆ. ರಿಪ್ಪನ್ಪೇಟೆ ಭಾಗದಲ್ಲಿಯೂ ಹಲವಾರು ಶಾಲೆಗಳಲ್ಲಿ ಮಕ್ಕಳ ಸಂತೆಯನ್ನ ಆಯೋಜಿಸಲಾಗಿದೆ. ಗೌಟೂರು ಶಾಲೆ, ರಿಪ್ಪನ್ಪೇಟೆ ಬಾಲಕರ ಶಾಲೆ ಹಾಗೂ ರಾಷ್ಟ್ರೋತ್ಥಾನ ಶಿಶು ಮಂದಿರಗಳಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮಗಳು ನಡೆದಿವೆ. ಅದೇ ರೀತಿಯಲ್ಲಿ ರಿಪ್ಪನ್ಪೇಟೆಯ ಶಿವಮೊಗ್ಗ ರಸ್ತೆಯ ಸಿದ್ದಪ್ಪನ ಗುಡಿಯ ಪಕ್ಕದಲ್ಲಿರುವ ಕೆಂದಾರ್ ಶಾಲೆಯಲ್ಲಿ ಆಯೋಜಿಸಲಾದ ಮಕ್ಕಳ ಸಂತೆ ವಿಶೇಷವಾಗಿ ಗಮನವನ್ನ ಸೆಳೆಯಿತು. ಈ ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಅಂಗಡಿಗಳನ್ನು ತೆರೆದು ವಿವಿಧ ವಸ್ತುಗಳನ್ನು ಮಾರಾಟ ಮಾಡಿದ್ರು. ಮನೆಗಳಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳು, ಸಣ್ಣ ಸಣ್ಣ ಆಟಿಕೆಗಳು, ಕೈಗಾರಿಕಾ ವಸ್ತುಗಳು ಮತ್ತು ಹಲವಾರು ಉಪಯುಕ್ತ ವಸ್ತುಗಳು ಇಲ್ಲಿ ಲಭ್ಯವಿದ್ವು. ಈ ಕಾರ್ಯಕ್ರಮದ ಮೂಲಕ ಮಕ್ಕಳು ಹಣದ ಲೆಕ್ಕ ಹಾಕುವುದು, ಗ್ರಾಹಕರ ಜೊತೆಗೆ ಮಾತನಾಡುವುದು, ವಸ್ತುಗಳನ್ನು ಪರಿಚಯಿಸಿ ಮಾರಾಟ ಮಾಡುವುದು ಎಂಬಂತಹ ಪ್ರಮುಖ ಕೌಶಲ್ಯಗಳನ್ನು ಕಲಿತರು. ಇದು ಮಕ್ಕಳಿಗೆ ಭವಿಷ್ಯದಲ್ಲಿ ವ್ಯಾಪಾರ ಮತ್ತು ಜೀವನ ಕೌಶಲ್ಯಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಮಕ್ಕಳ ಉತ್ಸಾಹ ನೋಡಿದರೆ ಎಲ್ಲರೂ ಆಶ್ಚರ್ಯ ಪಡುವಂತಿತ್ತು. ಕೆಲವರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಕೂಗಿ ಕರೆಯುತ್ತಿದ್ದರೆ, ಇನ್ನೂ ಕೆಲವರು ಗ್ರಾಹಕರಿಗೆ ವಸ್ತುಗಳ ಬಗ್ಗೆ ವಿವರಿಸುತ್ತಿದ್ದರು. ಈ ಎಲ್ಲದರ ನಡುವೆ ಸಂತೆಯಲ್ಲಿ ಮೋಜು ಮತ್ತು ಸಂಭ್ರಮ ಕೂಡ ತುಂಬಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲಕರು ಕೂಡ ಭಾಗವಹಿಸಿ ಮಕ್ಕಳನ್ನ ಉತ್ತೇಜಿಸಿದ್ರು. ಮಕ್ಕಳಿಗೆ ತಮ್ಮದೇ ಅಂಗಡಿಗಳನ್ನು ನಡೆಸುವ ಅನುಭವ ದೊರಕಿದ್ದು ಅವರಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತು. ಒಟ್ಟಿನಲ್ಲಿ ರಿಪ್ಪನ್ಪೇಟೆಯ ಕೆಂದಾರ್ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆ ಮಕ್ಕಳಲ್ಲಿ ಸೃಜನಶೀಲತೆ, ಆತ್ಮವಿಶ್ವಾಸ ಮತ್ತು ವ್ಯಾಪಾರ ಮನೋಭಾವವನ್ನು ಬೆಳೆಸುವ ಉತ್ತಮ ವೇದಿಕೆಯಾಗಿತ್ತು. ಇಂತಹ ಕಾರ್ಯಕ್ರಮಗಳು ಮಕ್ಕಳ ಭವಿಷ್ಯವನ್ನು ರೂಪಿಸಲು ಸಹಕಾರಿಯಾಗುತ್ತವೆ ಎಂಬುದು ಎಲ್ಲರ ಅಭಿಪ್ರಾಯ. ಏನಿನ್ನ ಹೆಸರು? ನಿನ್ನ ಅಂಗಡಿ ಯಾವುದು? ಏನನ್ ಸಿಗತ್ತೆ ನಿನ್ನ ಅಂಗಡಿಯಲ್ಲಿ? ಹೌದಾ? ಏನ್ ಪುಟ್ಟ ನಿನ್ನ ಹೆಸರು? ಜನರಲ್ ಸ್ಟೋರ್. ನಿನ್ನ ಹೆಸರು ರಕ್ಷಿತಾ? ಹೇಗಿದೆ ವ್ಯಾಪಾರ? ಏನನ್ನಿಸ್ತು? ಎಷ್ಟು ವ್ಯಾಪಾರ ಮಾಡಿದೆ? ತುಂಬ ವ್ಯಾಪಾರ ಮಾಡಿದ್ಯಾ? ಕೆಂದಾರ್ ಪ್ರೀ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವಮೊಗ್ಗ ರೋಡಲ್ಲಿ ಸಿದ್ದಪ್ಪನ ಗುಡಿ ಎದುರುಗಡೆ ಇದೆ. ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವ್ಯವಹಾರ ಜ್ಞಾನನೂ ಬರೋ ಥರ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲಿರೋ ಸ್ಕೂಲ್ ಗುರುಗಳಿಗೂ ಮತ್ತು ಟೀಚರ್ಸ್ಗಳೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಈ ಥರದೊಂದು ಅವಕಾಶನ ನಮಗೆ ಮಾಡಿಕೊಟ್ಟಂತಹ ಈ ಕೆಂದಾರ್ ಸ್ಕೂಲ್ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ನಾವು ಫ್ರೂಟ್ ಸಲಾಡ್ ಮಾಡ್ತಿದ್ದೀವಿ. ಶಾಲೆಯಿಂದ ಹೇಳಿದರು ಸಂತೆ, ಮಕ್ಕಳ ಸಂತೆ ಇದೆ ಅಂತ. ಹಾಗಾಗಿ ಫ್ರೂಟ್ ಸಲಾಡ್ ಕಾನ್ಸೆಪ್ಟ್ ಕೊಟ್ಟಿದ್ರು. ಹಾಗಾಗಿ ಫ್ರೂಟ್ ಸಲಾಡ್ ಮಾಡಿದ್ದು. ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ತಿಳಿಯಿತು. ತಂದೆ ತಾಯಿ ಕಷ್ಟ ಏನಂತ ಗೊತ್ತಾಯಿತು. ಎಲ್ಲಿಕ್ಕಿಂತ ಮಾತಾಡಿ ಎಲ್ಲ ಮಕ್ಕಳು ಎಲ್ಲ ನೋಡಿ ಈವ್ನಿಂಗ್ ತುಂಬ ಚೆನ್ನಾಗಿತ್ತು. ತುಂಬ ಹ್ಯಾಪಿ ಆಯಿತು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇದೆಲ್ಲ ತಯಾರಿ ಮಾಡಿದ್ದು ನೀವಾ? ಇಲ್ಲ, ಎಲ್ಲಕ್ಕಿಂತ ವಿಭಿನ್ನವಾದ ಒಂದು ಸ್ಟೋರ್ ಇಟ್ಟಿದ್ದೀರಿ. ಸ್ವಲ್ಪ ಚೇಂಜಸ್ ಹೇಳಿ ಹೆಲ್ದಿ ಫುಡ್ ಸ್ಟಾಲ್. ಹೌದಾ? ಏನೇನಿದೆ ನಿನ್ನ ಅಂಗಡಿಯಲ್ಲಿ? ಶೇಂಗಾ ಬೀಜ, ಕಡಲೆಕಾಳು, ಕಾರ್ನ್ ಮಸಾಲ, ಹೆಸರು ಕಾಳು. ಎಷ್ಟು ವ್ಯಾಪಾರ ಮಾಡಿದೆ? 440. ನಿನ್ನ ಹೆಸರೇನು? My name is Sharmati. My studying in first standard. My school name is Kendar Preschool. ಇಲ್ಲಿ ಏನು ಮಾಡ್ತಿದ್ದೀಯಾ ಇವತ್ತು? Carnival. ಹೌದಾ? ಏನು ಇಟ್ಟಿದೆಯಾ ನಿನ್ನ ಅಂಗಡಿಯಲ್ಲಿ? ಏನು ಸ್ಪೆಷಲು? Juice. ಏನು ಜ್ಯೂಸ್? Strawberry, lychee, ಶರ್ಬತ್, ಆಮೇಲೆ ಆರೆಂಜ್. ಎಲ್ಲ ಖಾಲಿ ಆಯ್ತಾ? ಇದು ಒಂದೇ ಉಳ್ಕೊಂಡಿದ್ಯಾ?
ಯಶಿಕಾ ಅವರು ಪಾನಿಪುರಿ ಅಂಗಡಿ ಇಟ್ಟಿದ್ದೀರಿ, ವ್ಯಾಪಾರ ಹೇಗಾಯ್ತು? ಚೆನ್ನಾಗಾಯ್ತಾ? ಯಾರು ತಯಾರಿ ಮಾಡಿಕೊಟ್ರು ಅಂಗಡಿನ? ಅಪ್ಪ ಸಹಾಯ ಮಾಡಿದ್ರ ಅಮ್ಮ ಸಹಾಯ ಮಾಡಿದ್ರ? ಅಪ್ಪ ಏನು ಮಾಡಲಿಲ್ವಾ? ಮಾತಾಡಿ ನೀವು. ಇದೊಂದು ಪ್ರೋಗ್ರಾಮು ತುಂಬ ಒಳ್ಳೆ ಪ್ರೋಗ್ರಾಮು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅವ್ರ ಮೈಂಡಲ್ಲಿ ನಾವು ಏನೋ ಒಂದು ಮಾಡಿದ್ದೀವಿ ಅನ್ನೋದು ಇಲ್ಲಿ ಆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಏನು ಜ್ಯೂಸು? ಜ್ಯೂಸ್ ಅಂಗಡಿ ಇಟ್ಟಿದೆಯಲ್ಲ, ಯಾವ ಜ್ಯೂಸ್ ಮಾಡಿಕೊಟ್ರು? ಬಾದಾಮಿ ಜ್ಯೂಸ್, ಲಿಂಬು ಜ್ಯೂಸ್, ಬನಾನಾ ಜ್ಯೂಸ್, ಮಜ್ಜಿಗೆ ಕಲ್ಲಂಗಡಿ. ಹೇಳಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಮ್ಮ ಕೆಂದಾರ್ ಪ್ರೀ ಸ್ಕೂಲ್ನಲ್ಲಿ ಮಕ್ಕಳ ಕಾರ್ನಿವಲ್ ಅಂತ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ವಿ. ಅಂದರೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ, ಅಂದರೆ ದುಡ್ಡನ್ನ ಕೊಡೋದಿರ್ಬೋದು, ತಗೊಳ್ಳೋದಿರ್ಬೋದು, ಅಥವಾ ಒಂದು ಸ್ಟಾಲ್ನ ಮೇಂಟೈನ್ ಮಾಡೋದಿರ್ಬೋದು, ಜೊತೆಗೆ ಒಂದು ಕ್ರೌಡ್ನ ನೋಡೋಕ್ಕೆ ಸಿಗೋವಂಥದ್ದೊಂದು, ಇದನ್ನು ಆ್ಯಕ್ಚುಲಿ ನಾವು 2 years ಬ್ಯಾಕು ಮಾಡ್ಕೊಂಡಿದ್ವಿ. ಬಟ್ ಈ ಸಲ ಸ್ವಲ್ಪ ಬಿಗ್ ಸ್ಕೇಲಲ್ಲಿ ಈ ಸಲ ಪ್ಲ್ಯಾನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಪೇರೆಂಟ್ಸ್ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಮಕ್ಕಳು ಕೂಡ ಅಷ್ಟೇ ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಇದೇ ಥರದ ತುಂಬ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಕೊತಾ ಇರ್ತೀವಿ. ಪ್ರತಿ ವರ್ಷ ತುಂಬ ಇರುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಮಾಡಿ ನಾವು ಹಮ್ಕೊತಾ ಇರ್ತೀವಿ. ಈ ಸಲ ನಮ್ಮ ಮಕ್ಕಳ ಕಾರ್ನಿವಲ್ ತುಂಬ ಸಕ್ಸಸ್ಫುಲ್ಲಾಗಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.